ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅಡುಗೆ ಮನೆ ಆರೋಗ್ಯ. ಮನೆಗೆ ಬಂದಮೇಲೆ ಬೀನ್ಸ್ ಮತ್ತು ಕ್ಯಾರೆಟ್ ಇತ್ತು. ರಾತ್ರಿ ಊಟಕ್ಕೆ ಏನು ಮಾಡೋದಪ್ಪ ಅಂತ ಅಂದ್ಕೊಳ್ತಾ ಇದ್ದೆ. ಆಮೇಲೆ ಅನ್ನಿಸ್ತು ಸ್ಟೀಮಲ್ಲಿ ಬೇಯಿಸ್ಬಿಟ್ಟು ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಥರ ಜರಡಿನಲ್ಲಿ ಇಟ್ಬಿಟ್ಟು ಇದನ್ನು ತೊಳ್ಕೊಂಡು ಆಮೇಲೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಜಾಸ್ತಿ ನೀರೇ ಇಡಬೇಕು. ನೀರಿಟ್ಬಿಟ್ಟು ಅದ್ರ ಮೇಲೆ ಈ ಥರ ಜರಡಿನ ಇಟ್ಬಿಟ್ಟು ಒಂದು ಮುಚ್ಚಳ ಮುಚ್ಚಿ ಬೇಯಿಸಬೇಕು. ನಾವು ನೀರಲ್ಲೇ ಹಾಕಿ ಬೇಯಿಸ್ಕೋಬೋದು, ಆದರೆ ಆ ನೀರನ್ನ ನಾವು ಬಸಿತೀವಲ್ವ ಆವಾಗ ಅದರಲ್ಲಿರುವಂಥ ಪೋಷಕಾಂಶಗಳೆಲ್ಲ ಹೊರಟೋಗುತ್ತೆ. ಈ ರೀತಿ ಸ್ಟೀಮಲ್ಲಿ ಬೇಯಿಸ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ನಾನು ಇತ್ತೀಚೆಗೆ ತಿಳ್ಕೊಂಡೆ. ಅದರಿಂದ ಈ ರೀತಿಯಾಗಿ ಸ್ಟೀಮಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಒಂದು 10-15 ನಿಮಿಷ ಬೇಯಿಸೋ ಅಷ್ಟೊತ್ತಿಗೆ ಅದು ಮೆತ್ತಗಾಗಿ ಹೋಗಿರುತ್ತೆ. ಈಗ ಬೆಂದಾದಮೇಲೆ ಒಂದು ಚಿಕ್ಕ ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಅರಿಶಿನ ಎಲ್ಲ ಹಾಕ್ಕೊಂಡು ಆ ಬೇಯಿಸಿರೋವಂಥ ತರಕಾರಿ ಏನಿರುತ್ತೆ ಅದನ್ನು ನೀವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ನಾನು ಬೆಂದಿರೋವಂಥ ತರಕಾರಿನ ಅದಕ್ಕೆ ಮಿಕ್ಸ್ ಮಾಡ್ಕೊಂಡಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ. ಅದಾದಮೇಲೆ ಒಂದು ಪಲ್ಯದ ಪುಡಿ ಅಂತ ಮಾಡಿಟ್ಕೊಂಡಿರ್ತೀನಿ, ಅದನ್ನು ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ನಿಮಗೆ ಪಲ್ಯದ ಪುಡಿ ಇಲ್ಲ ಅಂತ ಅಂದರೆ ನೀವು ಒಂದು ಸ್ವಲ್ಪ ಖಾರ ಪುಡಿ ಮತ್ತು ಒಂದು ಸ್ವಲ್ಪ ಹುಳಿ ಪುಡಿ ಅಥವಾ ಸಾರಿನ ಪುಡಿ ಏನಾದರೂ ಇರುತ್ತಲ್ಲ ಅದನ್ನು ಕೂಡ ಮಿಕ್ಸ್ ಮಾಡ್ಕೋಬೋದು. ಅಥವಾ ಪಲ್ಯದ ಪುಡಿ ಮಾಡಿಟ್ಕೊಳ್ಳೋದು ಹೇಗೆ ಅಂತ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಈಗ ತರಕಾರಿ ಆಯಿತು, ಹಾಗೆ ನಮಗೆ ಪ್ರೋಟೀನ್ ಏನಾದರೂ ಬೇಕಲ್ವಾ, ಅದಕ್ಕೆ ನಾನು ಪಕ್ಕದಲ್ಲಿ ಪನ್ನೀರ್ನ ಜೀರಿಗೆ ಮತ್ತು ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಟ್ಕೊಂಡಿದ್ದೆ. ಈಗ ತರಕಾರಿ ಬೆಂದಿದೆ, ಆ ಫ್ರೈ ಮಾಡಿಟ್ಕೊಂಡಿರೋಂಥ ಪ್ರೋಟೀನ್ ಅಂದರೆ ಪನ್ನೀರ್ನ ಇದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಪ್ರೋಟೀನು ಸಿಕ್ತು, ಹಾಗೆ ತರಕಾರಿ ಫೈಬರ್ ಕೂಡ ಸಿಕ್ತು. ಹಾಗೆ ಕಾರ್ಬ್ಸ್ ಅಂತ ನೋಡಿದಾಗ ಚಪಾತಿ ಮಾಡ್ಕೋತಾ ಇದ್ದೀನಿ. ಚಪಾತಿ 1 ಅಥವಾ 2 ಸಾಕು. ನೈಟ್ 7:30 ಅಥವಾ 8 o'clock ಒಳಗಡೆ ಊಟ ಮುಗಿಸೋದು ತುಂಬ ಒಳ್ಳೆಯದು. ಅದಕ್ಕಾಗಿ ನಾನು ಕೂಡ ಪ್ರಯತ್ನ ಪಡ್ತಾ ಇದ್ದೀನಿ. ಈ ನಡುವೆ ಆದಷ್ಟು 8 o'clock ಒಳಗಡೆ ಊಟ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಆದಷ್ಟು ನೀವು ಕೂಡ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ. ನೋಡಿ ಎಷ್ಟು ರುಚಿಯಾಗಿದೆ. ಪನ್ನೀರ್ ವೆಜಿಟೇಬಲ್ಸ್ ಮಿಕ್ಸ್ ಪಲ್ಯ ಅಂತಲೇ ಹೇಳ್ಬೋದು. ನಾನು 2 ಚಪಾತಿ ಇಟ್ಕೊಂಡಿದ್ದೀನಿ, ಹಾಗೆ ಪಲ್ಯ ಇಟ್ಕೊಂಡಿದ್ದೀನಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರಿಗೂ ಶೇರ್ ಮಾಡಿ. ನೆನಪಿಡಿ, ಅಡುಗೆ ಮನೆಯಲ್ಲಿ ಆರೋಗ್ಯ.